ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ರಾಜೀನಾಮೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದಂತಹ ಬಿಕ್ಕಟ್ಟು, ಅದು ನಾಯಕತ್ವ ಬಿಕ್ಕಟ್ಟು, ಆ ಬಿಕ್ಕಟ್ಟಿಗೆ ಅಂತಿಮ ತೆರೆ ಎಳೆಯೋದಕ್ಕೆ ನಿನ್ನೆ ದೆಹಲಿಯಲ್ಲಿ ಇಂದಿರಾ ಭವನದಲ್ಲಿ ಮ್ಯಾರಥಾನ್ ಸಭೆಗಳು ನಡೆಯಿತು. ಆ ಸಭೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆಗೆ ಬನ್ನಿ ಅಂತ ಆಹ್ವಾನವನ್ನ ನೀಡಿತು. ಅದರ ಅರ್ಥ ಸಿಎಂ ಸ್ಥಾನದಿಂದ ಕೆಳಗಿಳಿಯಿರಿ ಅಂತ. ಅಧಿಕಾರ ಹಂಚಿಕೆ ಒಪ್ಪಂದದಂತೆ ರಾಜೀನಾಮೆಗೆ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ರ. ಸಿದ್ದರಾಮಯ್ಯಗೆ ರಾಜ್ಯಸಭಾ ಸದಸ್ಯ ಸ್ಥಾನದ ಆಫರ್ ಅನ್ನ ರಾಹುಲ್ ಗಾಂಧಿ ಅವರು ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆಗೆ ಸಿದ್ದು ನಿರ್ಧಾರವನ್ನ ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ನಯವಾಗಿ ಅದನ್ನ ತಿರಸ್ಕರಿಸಿದ್ದಾರಂತೆ. ರಾಜ್ಯಸಭಾ ಸದಸ್ಯರಾಗಲು ಆಸಕ್ತಿಯನ್ನ ತೋರಿಲ್ಲ. ಈ ಹಿಂದೆಯೂ ಕೂಡ ಇದನ್ನೇ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ರಾಷ್ಟ್ರ ರಾಜಕಾರಣಕ್ಕೆ ನನಗೆ ಹೋಗೋದಕ್ಕೆ ಮನಸ್ಸಿಲ್ಲ, ನಾನು ಯಾಕೆ ಹೋಗಬೇಕು? ಒಂದು, ದೆಹಲಿಯ ವಾತಾವರಣ ನನಗೆ ಸರಿ ಬರಲ್ಲ. ಮತ್ತೊಂದು, ಉತ್ತರ ಭಾರತದ ಜನರ ಜೊತೆ ಅಷ್ಟೊಂದು ಒಗ್ಗಲ್ಲ, ಭಾಷೆಯ ಸಮಸ್ಯೆ ಆಗತ್ತೆ. ಈ ಎಲ್ಲ ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಮನಸ್ಸು ಮಾಡಿಲ್ಲ. ಅದನ್ನೇ ರಾಹುಲ್ ಗಾಂಧಿಯವರಿಗೂ ಕೂಡ ನಿನ್ನೆ ಹೇಳಿರಬಹುದು. 2-3 ದಿನದಲ್ಲಿ ನಿರ್ಧಾರ ತಿಳಿಸ್ತೀನಿ ಅಂತಲೂ ಕೂಡ ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. 3 ದಿನದ ಒಳಗಾಗಿ ನಿರ್ಧಾರ ಏನು ಅನ್ನೋದನ್ನ ತಿಳಿಸ್ತೀನಿ. ರಾಜ್ಯಸಭೆಗೆ ಬರಬೇಕಾ ಬರಬಾರ್ದಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ, ಆಪ್ತರ ಜೊತೆ ಸಮಾಲೋಚನೆಯನ್ನ ಮಾಡಿ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಸಿದ್ದರಾಮಯ್ಯ ತಿಳಿಸ್ತಾರೆ. ಇದರ ಜೊತೆಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪಟ್ಟದಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಕಳೆದ 6 ತಿಂಗಳಿನಿಂದ ನಾಯಕತ್ವದ ಬಿಕ್ಕಟ್ಟು, ಆ ಬಿಕ್ಕಟ್ಟಿಗೆ ಅಂತಿಮ ತೆರೆ ಎಳೆಯುವಂತಹ ಒಂದು ಪ್ರಯತ್ನ ಈಗ ಹೈಕಮಾಂಡ್ ಮಾಡಿದೆ. ನಿನ್ನೆ ನಡೆದಂತಹ ಮ್ಯಾರಥಾನ್ ಸಭೆ, ಆ ಸಭೆಯಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ರಾಜ್ಯ ನಾಯಕರು ಅಥವಾ ಹೈಕಮಾಂಡ್ ವಲಯದಲ್ಲಿ ಯಾರು ಕೂಡ ಮಾಧ್ಯಮದ ಮುಂದೆ ಹೇಳಿಲ್ಲ. ವರಿಷ್ಠರ ಅಂತಿಮ ತೀರ್ಮಾನ ಕುತೂಹಲವನ್ನ ಹೆಚ್ಚು ಮಾಡಿತ್ತು. ಮ್ಯಾರಥಾನ್ ಸಭೆ ಮುಗಿದು 1-2-3 ಗಂಟೆಯಲ್ಲಿ ಸಭೆಯ ಇನ್ಸೈಡ್ ಸ್ಟೋರಿ ಏನು ಅನ್ನೋದು ಮಾಧ್ಯಮದವರಿಗೆ ಗೊತ್ತಾಗ್ತಾ ಹೋಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.